ಅದು ಹಿಂದೂ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ. ಒಂದೇ ಜಾಗದಲ್ಲಿ ಎರಡು ಧರ್ಮದವರು ಪೂಜಿಸೋ ಪವಿತ್ರ ಸ್ಥಳ. ಆದರೆ ಒಂದಲ್ಲ ಒಂದು ವಿವಾದದಿಂದ ಆ ಜಾಗ ಸದ್ದು ಮಾಡ್ತಲೇ ಇರುತ್ತೆ. ಈಗ ಮತ್ತೊಂದು ವಿವಾದದಿಂದ ಸುದ್ದಿ ಆಗ್ಬಿಟ್ಟಿದೆ. ಏನದು ಈ ಸ್ಟೋರಿ ನೋಡಿ. ಸುತ್ತಲೂ ಚಂದ್ರದ್ರೋಣ ಪರ್ವತ, ನಟ್ಟ ನಡುವೆ ಅರಳಿ ನಿಂತಿರುವ ಪವಿತ್ರ ಸ್ಥಳ, ಭಾವೈಕ್ಯತೆಯನ್ನ ಪಸರಿಸುತ್ತಿರೋ ಧಾರ್ಮಿಕ ಕ್ಷೇತ್ರ. ಹಿಂದೂಗಳ ಪಾಲಿಗೆ ಇದು ಇನಾಮ್ ದತ್ತಾತ್ರೇಯ ಪೀಠ, ಮುಸ್ಲಿಮರ ಪಾಲಿಗೆ ಇದು ಬಾಬಾ ಬುಡನ್ಗಿರಿ ದರ್ಗಾ. ಸದ್ಯಕ್ಕೆ ಇದು ಇನಾಮ್ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರೋ ಈ ಪವಿತ್ರ ಸ್ಥಳ ಕರುನಾಡ ಅಯೋಧ್ಯೆ ಅಂತಾನೆ ಫೇಮಸ್. ದಕ್ಷಿಣ ಭಾರತದ ವಿವಾದಿತ ಸ್ಥಳ ಐಡಿ ಪೀಠದಲ್ಲಿರೋ ಗುಹೆಯಲ್ಲಿ ಹಿಂದೂಗಳು ದತ್ತಾತ್ರೇಯರ ಪಾದುಕೆಯ ದರ್ಶನ ಪಡಿತಾರೆ. ಅದೇ ರೀತಿ ಮುಸ್ಲಿಮರಿಗೂ ಕೂಡ ಇದು ಪವಿತ್ರ ಸ್ಥಳ. ಹೀಗೆ ಎರಡೂ ಧರ್ಮದ ಭಕ್ತರು ಪೂಜೆ ಸಲ್ಲಿಸುತ್ತಿದ್ದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ವಸ್ತ್ರ ಸಂಹಿತೆ ಜಾರಿಗೊಳಿಸಿ ಅನ್ನೋ ಆಗ್ರಹ ಕೇಳಿಬಂದಿದೆ. ದತ್ತಪೀಠದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ಆಗ್ರಹ. ಅಂದಹಾಗೆ ಇದು ಧಾರ್ಮಿಕ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಟೂರಿಸಂ ಸ್ಪಾಟ್ ಆಗಿ ಬದಲಾಗಿದೆ. ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ನೀಡುತ್ತಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪಂಚೆ, ಜುಬ್ಬಾ, ಸೀರೆಯಂತಹ ವಸ್ತ್ರಗಳನ್ನ ಧರಿಸಿ ಬರಬೇಕು. ಅಂಥವರಿಗೆ ಮಾತ್ರ ಒಳಗೆ ಪ್ರವೇಶಿಸೋಕೆ ಅವಕಾಶ ನೀಡಬೇಕು ಅಂತ ಮುಸ್ಲಿಂ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿವೆ. ಜಿಲ್ಲೆಗೆ ಬರುವಾಗ ಕೆಲವು ಟೂರಿಸ್ಟು ವೆಸ್ಟರ್ನ್ ಕಲ್ಚರಲ್ಲಿ ಬರ್ತಾರೆ. ಅಂದರೆ ಶಾರ್ಟ್ಸ್ ಹಾಕಂದು ಮತ್ತು ವೆಸ್ಟರ್ನ್ ಡ್ರೆಸ್ ಅಂದರೆ ಗೊತ್ತಲ್ಲ. ಆದರೆ ಆ ಪವಿತ್ರ ಸ್ಥಳ ಒಳಗಡೆ ಹೋಗಬೇಕಂದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ, ಆ ದರ್ಗಾ ಒಳಗಡೆ ಹೋಗಬೇಕಂದ್ರೆ ಡ್ರೆಸ್ ಕೋಡನ್ನು ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಏನು ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಹಾಕೊಂಡು ಹೋಗಬೇಕು. ಆ ಥರ ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. ಆ ಥರ ಒಂದು ತಾವು ಒಂದು ಕಾನೂನು ಜಾರಿ ಮಾಡಬೇಕು ಅಥವಾ ಅಲ್ಲೊಂದು ಸಿಸ್ಟಮ್ ಮಾಡಬೇಕು ಅಂತ ನಾವೊಂದು ಒತ್ತಾಯ ಮಾಡಿದ್ದೀವಿ. ಇದಿಷ್ಟೇ ಅಲ್ಲ, ಈ ಧಾರ್ಮಿಕ ಕ್ಷೇತ್ರದ ಸುತ್ತಲೂ ಐಡಿ ಪೀಠ ಅಂತ ನಾಮಫಲಕವನ್ನ ಅಳವಡಿಸಲಾಗಿದೆ. ಬದಲಾಗಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತಾನೆ ಎಲ್ಲಾ ಕಡೆ ಬೋರ್ಡ್ಗಳನ್ನ ಅಳವಡಿಸಿ ಅಂತಾನೂ ಮನವಿ ಮಾಡಿದ್ದಾರೆ. ಇಲ್ಲಿ ಏನು ಅಲ್ಲಿ ಗೆಜೆಟೆಡ್ ಹೆಸರು ಇತ್ತು ನಮ್ಮ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂತ, ಆ ಅಫಿಷಿಯಲ್ ಹೆಸರನ್ನೇ ಎಲ್ಲ ಪ್ರವಾಸೋದ್ಯಮ ಇಲಾಖೆಯ ಡೆಸಿಗ್ನೇಷನ್ ಬೋರ್ಡ್ಸಲ್ಲಿ ಹಾಕಬೇಕು ಅಂತ ನಮ್ಮ ಒಂದು ಬೇಡಿಕೆ. ಯಾಕಂದರೆ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರೆ. ಆ ಭಕ್ತರು ಬರುವಾಗ ಈ ದರ್ಗಾದ ಹೆಸರು ಕಾಣ್ತಾ ಇಲ್ಲ. ಎಲ್ಲ ಕಡೆ ಏನಾಗಿದೆ, ಇನಾಮ್ ದತ್ತಾತ್ರೇಯ ಪೀಠ ಅಂದರೆ ಅದು ಗ್ರಾಮದ ಹೆಸರು, ಆ ಗ್ರಾಮದ ದತ್ತಪೀಠ ಅಂತ ಹಾಕಿದ್ದಾರೆ. ಮುಸ್ಲಿಂ ಸಂಘಟನೆಗಳ ಈ ಮನವಿಗೆ ಜಿಲ್ಲಾಡಳಿತ ಅಸ್ತು ಅನ್ನುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಿರಂತರ ಹೋರಾಟದಿಂದ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ. ವಿಮಾನ ನಿಲ್ದಾಣ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನರಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ಈ ನಡುವೆ ಇಬ್ಬರ ನಾಯಕರ ನಡುವೆ ಅನುದಾನ ಬಿಡುಗಡೆ ವಿಚಾರದಲ್ಲಿ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಶಿವಮೊಗ್ಗ ಜನರ ಕನಸು. ಮಾಜಿ ಸಿಎಂ ಯಡಿಯೂರಪ್ಪರ ಮಹತ್ವಾಕಾಂಕ್ಷೆ ಯೋಜನೆ. ಸದ್ಯ ಏರ್ಪೋರ್ಟ್ ಕನಸು ನನಸಾಗಿದೆ. ವಿಮಾನಗಳು ಹಾರಾಡುತ್ತಿವೆ. ಆದ್ರೆ ಇದೇ ಏರ್ಪೋರ್ಟ್ನ ಮೇಲ್ದರ್ಜೆಗೇರಿಸೋ ವಿಚಾರದಲ್ಲಿ ಟಾಕ್ ವಾರ್ ಶುರುವಾಗ್ಬಿಟ್ಟಿದೆ. ಹೌದು, ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಭರಾಟೆಯಿಂದ ಸಾಗಿದ್ದ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ವಿವಿಧ ಕಾರಣಗಳಿಂದ ಸ್ಥಗಿತಗೊಂಡಿತ್ತು. ಸಂಸದರ ನಿರಂತರ ಪ್ರಯತ್ನದಿಂದ ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನರಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ಆದ್ರೀಗ ಸಚಿವ ಮಧು ಬಂಗಾರಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ನಡುವೆ ವಾಕ್ಸಮರ ಶುರುವಾಗಿದೆ. ನೈಟ್ ಲ್ಯಾಂಡಿಂಗ್ ಕಾಮಗಾರಿ ಪುನಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ. ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಅನುದಾನವನ್ನ ಪೂರ್ಣಗೊಳಿಸಬೇಕಿದೆ. ಒಂದು ವೇಳೆ ವಿಮಾನ ನಿಲ್ದಾಣಕ್ಕೆ ಬೀಗ ಬಿದ್ರೆ ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಹೊರಬೇಕಾಗುತ್ತೆ ಎಂದು ಸಂಸದ ರಾಘವೇಂದ್ರ ಕಿಡಿಕಾರಿದ್ರು. ನಿನ್ನೆ ಫಾಲೋಅಪ್ ಮಾಡಿ ಒತ್ತಡಕ್ಕೆ ಮಧ್ಯೆ ಈ ನೈಟ್ ಲ್ಯಾಂಡಿಂಗಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇನ್ನಾದರೂ ಕೂಡ ಇವರು PWD, KSIDC ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಗ ಒಟ್ಟಾಗಿ ಒಂದಾಗಿ ಕೆಲಸ ಮುಗಿಸ್ಕೊಟ್ರೆ ನಮ್ಮ ಶಿವಮೊಗ್ಗ ಗೌರವ ಬರುತ್ತೆ. ನಾಳೆ ಏನಾದರೂ ಶಿವಮೊಗ್ಗ ಏರ್ಪೋರ್ಟ್ ಬೀಗ ಅಂತ ಸ್ಥಿತಿ ಏನೋ ಬಂತು ಅಂದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗುತ್ತೆ.
ಕುಮಾರಸ್ವಾಮಿಗೆ ಹೋಗಿ ರಾಘವೇಂದ್ರ ಏನು ಅರ್ಜಿ ಕೊಟ್ಟಿದ್ರ? ವಿಜಯೇಂದ್ರ ರಾಘವೇಂದ್ರಗೆ ಅದೊಂದು ರೋಗ ಎಂದು ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ರು. ಈ ಶುಡ್ ಬಿ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ರಾಘವೇಂದ್ರ ಅವರಿಗೆ. ಅದು ಮಾಡಿರೋದು ನೀರಾವರಿ ಇದು ಹೇಳ್ತಾರೆ. ನಮ್ಮ ನಾಗರಾಜಗೌಡರು ಇಲ್ಲೇ ಎಲ್ಲ ಇರಬೇಕು. ನಾಗರಾಜಗೌಡರು ಹೇಳ್ತಾರಲ್ಲ ಇದೇನಾಗಿದೆ ಅಂತೇಳಿ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಕಮಿಷನ್ ತಿಂದವರು ಅವರು, ಅದನ್ನು ಕೂಡ ಬಯಲಿಗೆ ಇಳಿತೀವಿ, ಅದೇನು ಹಾಗೆ ಅಲ್ಲ. ಒಟ್ಟಾರೆ ಇಬ್ಬರು ನಾಯಕರುಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಅದೆಲ್ಲ ಬಿಟ್ಟು ವಿಮಾನ ನಿಲ್ದಾಣಕ್ಕೆ ಬೇಕಾಗಿರೋ ಅನುದಾನ ಬಿಡುಗಡೆಗೊಳಿಸಿ ಸಮಸ್ಯೆ ಪೂರ್ಣಗೊಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಎಲ್ಲಿಲ್ಲದ ಕಾಳಜಿ. ಇದೀಗ ಇವರ ಕಾರ್ಯವೈಖರಿಗೆ ಪ್ರಧಾನಿ ನರೇಂದ್ರ ಮೋದಿಯೇ ಮೆಚ್ಚಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ವಿದ್ಯಾರ್ಥಿಗಳ ಪರಿಸರ ಪ್ರೀತಿ ಎಂಥದ್ದು ಇಲ್ಲಿದೆ ನೋಡಿ. ಹಚ್ಚ ಹಸಿರಿನ ಕಾಲೇಜು ಆವರಣ, ವಿದ್ಯಾರ್ಥಿಗಳಿಂದ ಗಿಡಗಳ ಪಾಲನೆ ಪೋಷಣೆ. ಇದು ಗದಗ ಜಿಲ್ಲೆಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಮೇರಿ ಮಾಟಿ ಮೇರಾ ದೇಶ್ ಎನ್ನುವ ಕಾರ್ಯಕ್ರಮವನ್ನ ಕಾಲೇಜಿನ ಎನ್ಎಸ್ಎಸ್ ಘಟಕ ಯಶಸ್ವಿಗೊಳಿಸಿದೆ. ಎನ್ಎಸ್ಎಸ್ ಘಟಕದ 100 ವಿದ್ಯಾರ್ಥಿಗಳು ಕಾಲೇಜು ಮುಂಭಾಗ 50 ಗಿಡಗಳನ್ನ ನೆಟ್ಟು ಪಾಲನೆ ಪೋಷಣೆ ಮಾಡಿದ್ರು. 100 ವಿದ್ಯಾರ್ಥಿಗಳ ಪೈಕಿ 2 ಸ್ಟೂಡೆಂಟ್ ಬಹಳಷ್ಟು ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ರು. ಇಬ್ಬರು ವಿದ್ಯಾರ್ಥಿಗಳಿಗೆ ನಮೋ ಆಹ್ವಾನ. ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ದನ್ನ ಗಮನಿಸಿ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ವಿಶೇಷ ಕರೆ ಬಂದಿದೆ. ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತಾರೆ ಶಿಕ್ಷಕರು. ಕೇಂದ್ರ ಸರ್ಕಾರದಿಂದ ನಮ್ಮ ಕಾಲೇಜಿನ 2 ಎನ್ಎಸ್ಎಸ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನವನ್ನು ಏರ್ಪಡಿಸ್ತಾ ಇದ್ದಾರೆ. ಕಾಲೇಜು ಮುಂಭಾಗ ಮಹಾಗಣಿ ಹಾಗೂ ತಬೀಬ್ ರೋಜಾ ಜಾತಿಯ ಗಿಡಗಳನ್ನ ನೆಟ್ಟು ವಿದ್ಯಾರ್ಥಿಗಳು ಪಾಲನೆ ಪೋಷಣೆ ಮಾಡಿದ್ರು. ಇದನ್ನ ಗುರುತಿಸಿದ ಕೇಂದ್ರ ಸರ್ಕಾರ ಇಡೀ ರಾಜ್ಯದಲ್ಲಿ 24 ವಿದ್ಯಾರ್ಥಿಗಳ ಪೈಕಿ ಸತೀಶ್ ಕನ್ನೇರ್ ಹಾಗೂ ಆದಿತ್ಯ ಕೊರವರ್ ಎನ್ನುವ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅತಿ ಸಿನ್ಸಿಯರ್ ಆಗಿ ವರ್ಕ್ ಮಾಡಿ ಇವತ್ತು 15 ಆಗಸ್ಟ್ 2024ರಂದು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಡೀತಕ್ಕಂಥ ಪ್ರಧಾನಮಂತ್ರಿಯವರ ವಿಶೇಷ ಅತಿಥಿಯಾಗಿ ನಾವಿಬ್ಬರು ಆಯ್ಕೆಯಾಗಿದ್ದೀವಿ. ನಾನು ಮತ್ತು ನನ್ನ ಮಿತ್ರ ಸತೀಶ್ ಕನ್ನೇರ್ ಅಂತ. ಗಿಡ ಮರಗಳ ಪಾಲನೆ ಪೋಷಣೆಯಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆ. ಇದು ಗದಗ ಜಿಲ್ಲೆಗೂ ಹೆಮ್ಮೆ ತಂದಿದೆ.